ಗಲ್ಫ್ ರಾಷ್ಟ್ರಗಳಿಗೆ ಪ್ರಯಾಣಿಸುವ ಉದ್ದೇಶ ಇಟ್ಟುಕೊಂಡಿದ್ದೀರಾ? ಹಾಗೆಯೇ ದೇಶದ ವಿವಿಧ ಸ್ಥಳಗಳಿಗೆ ವಿಮಾನದಲ್ಲಿ ಪ್ರಯಾಣಿಸುವ ಉದ್ದೇಶ ಇಟ್ಟುಕೊಂಡಿದ್ದೀರಾ? ಹಾಗಾದ್ರೆ ಈ ಸುದ್ದಿಯನ್ನು ಗಮನವಿಟ್ಟು ಆಲಿಸಿ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನ ಸಂಸ್ಥೆಯು ಗಲ್ಫ್ ರಾಷ್ಟ್ರಗಳಿಗೆ ಪ್ರಯಾಣಿಸ ಬಯಸುವವರಿಗೆ ಭಾರೀ ಪ್ರಮಾಣದ ರಿಯಾಯಿತಿಯನ್ನು ಘೋಷಿಸಿದೆ. ಫೆಬ್ರವರಿ 11 ರಿಂದ ಡಿಸೆಂಬರ್ 31ರವರೆಗೆ ಪ್ರಯಾಣಿಸ ಬಯಸುವವರಿಗೆ 20% ರಿಯಾಯಿತಿಯನ್ನು ಘೋಷಿಸಿದೆ. ಫೆಬ್ರವರಿ 5ರ ಒಳಗೆ ಬುಕಿಂಗ್ ಮಾಡುವ ಎಲ್ಲರಿಗೂ ಈ ರಿಯಾಯಿತಿಯ ಲಾಭ ಸಿಗಲಿದೆ. ಈ ಆಫರ್ನ ಭಾಗವಾಗಿ ಗಲ್ಫ್ ರಾಷ್ಟ್ರಗಳಿಂದ ಹೊರಡುವ ವಿಮಾನಗಳ ಪೈಕಿ ಯುಎಇಯಿಂದ ಹೊರಡುವ ವಿಮಾನಕ್ಕೆ 320 ದಿರ್ಹಂ ಟಿಕೆಟ್ ಬೆಲೆಯನ್ನು ನಿಗದಿಪಡಿಸಲಾಗಿದೆ. ಓಮನ್ನಿಂದ ಬರುವ ವಿಮಾನಕ್ಕೆ 23 ರಿಯಾಲ್, ಬಹ್ರೇನ್ನಿಂದ ಹೊರಡುವ ವಿಮಾನಕ್ಕೆ 46 ದಿನಾರ್, ಕತಾರ್ನಿಂದ 378 ರಿಯಾಲ್, ಕುವೈಟ್ನಿಂದ 27 ದಿನಾರ್, ಸೌದಿಯಿಂದ 286 ರಿಯಾಲ್ ಅನ್ನು ನಿಗದಿಪಡಿಸಲಾಗಿದೆ. ಫೆಬ್ರವರಿ ಒಳಗೆ ಏರ್ ಇಂಡಿಯಾ ಎಕ್ಸ್‌ಪ್ರೆಸ್‌ನ ವೆಬ್ಸೈಟ್ನಲ್ಲಿ ಅಥವಾ ಮೊಬೈಲ್ ಆಪ್ನ ಮೂಲಕ ಟಿಕೆಟ್ ಬುಕ್ ಮಾಡಿದರೆ ಕನ್ವೀನಿಯನ್ಸ್ ಶುಲ್ಕ ನೀಡಬೇಕಾಗಿಲ್ಲ. ಅಲ್ಲದೆ ಒಂದು ಬಾರಿ ಉಚಿತವಾಗಿ ಪ್ರಯಾಣದ ದಿನಾಂಕವನ್ನು ಬದಲಿಸುವುದಕ್ಕೂ ಅವಕಾಶ ಇದೆ. ಎಕ್ಸ್‌ಪ್ರೆಸ್ ಲಘು ದರದಲ್ಲಿ ಯಾತ್ರೆ ಮಾಡುವವರಿಗೆ ಉಚಿತವಾಗಿ ಕ್ಯಾಬಿನ್ ಬ್ಯಾಗೇಜ್ ಅವಕಾಶ ನೀಡಲಾಗುವುದಲ್ಲದೆ ಚೆಕ್ ಇನ್ನಲ್ಲಿ ಅಧಿಕ ಲಗೇಜ್ ಇದ್ದರೆ ದೇಶೀಯವಾಗಿ 15 ಕಿಲೋ ಬ್ಯಾಗೇಜ್ಗೆ ₹1,500 ಮತ್ತು ವಿದೇಶಿ ವಿಮಾನದಲ್ಲಿ 20 ಕಿಲೋ ಅಧಿಕ ಬ್ಯಾಗೇಜ್ಗೆ ₹2,500 ಮಾತ್ರ ವಿಧಿಸಲಾಗುವುದು. ಈ ಸಂದರ್ಭದಲ್ಲಿ ವೆಬ್ಸೈಟ್ ಮೂಲಕ ಟಿಕೆಟ್ ಅನ್ನು ಪಡೆಯುವ ನ್ಯೂ ಪಾಸ್ ವ್ಯಕ್ತಿಗಳಿಗೆ ಬಿಸಿನೆಸ್ ಕ್ಲಾಸ್ನಲ್ಲಿ ಟಿಕೆಟ್ ದರದಲ್ಲಿ 25% ರಿಯಾಯಿತಿ ಇರುವುದು. ವೆಬ್ಸೈಟ್ನ ಮೂಲಕ ಅಥವಾ ಮೊಬೈಲ್ ಆಪ್ನ ಮೂಲಕ ಟಿಕೆಟ್ ಪಡೆಯುವ ವಿದ್ಯಾರ್ಥಿಗಳಿಗೆ, ಹಿರಿಯ ವ್ಯಕ್ತಿಗಳಿಗೆ, ಸೇನೆಯಲ್ಲಿರುವವರಿಗೆ ಮತ್ತು ಅವರ ಆಶ್ರಿತರಿಗೆ ವಿಶೇಷ ರಿಯಾಯಿತಿ ಇದೆ. ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವಿಮಾನವು ಭಾರತದಲ್ಲಿ 45 ಸ್ಥಳಗಳಿಗೆ ಮತ್ತು ವಿದೇಶವು ಸೇರಿದಂತೆ 17 ಅಂತಾರಾಷ್ಟ್ರೀಯ ಸ್ಥಳಗಳಿಗೆ ಪ್ರತಿದಿನ 500ಕ್ಕಿಂತಲೂ ಅಧಿಕ ವಿಮಾನ ಸರ್ವಿಸ್ ಮಾಡುತ್ತಿದೆ. ಈ ಬಗ್ಗೆ ವಿಸ್ತೃತ ವಿವರವನ್ನು ಏರ್ ಇಂಡಿಯಾ ಎಕ್ಸ್‌ಪ್ರೆಸ್ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದ್ದು, ಆಸಕ್ತರು ಈ ವೆಬ್ಸೈಟ್ ಅನ್ನು ಪರಿಶೀಲಿಸಿ ಹೆಚ್ಚಿನ ವಿವರವನ್ನು ಪಡೆದುಕೊಳ್ಳಬಹುದು. ಈಗಾಗಲೇ ಜನರು ಭಾರಿ ಪ್ರಮಾಣದಲ್ಲಿ ಇದರ ಲಾಭ ಪಡೆದುಕೊಳ್ಳುತ್ತಿದ್ದಾರೆ ಎಂದು ತಿಳಿದು ಬಂದಿದೆ. ಇದೊಂದು ಒಳ್ಳೆಯ ಅವಕಾಶ ಎಂಬ ಅಭಿಪ್ರಾಯವಾಗಿದೆ.